ಇದೇ ಪ್ರಹ್ಲಾದನ ಚರಿತ್ರೆಯನ್ನ ನಾವು ಗಮನಿಸಿಕೊಂಡ್ರೆ ನಮ್ಮ ಸಾಹಿತ್ಯದಲ್ಲಿ ಅತ್ಯದ್ಭುತವಾಗಿ ಅದನ್ನ ವರ್ಣನೆ ಮಾಡ್ತಾ ಹೋಗ್ತಾರೆ. ಕಂಬವನ್ನ ಹೊಡೆದು ನರಸಿಂಹ ಹೊರಗೆ ಬಂದ ನಂತರ ಪ್ರಹ್ಲಾದನಿಗೆ ಕೃಪಾ ಕಟಾಕ್ಷವನ್ನ ತೋರಿದ ಹೇಳ್ತಕ್ಕಂಥದ್ದು ಸಾರ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಆ ಸಮಯದಲ್ಲಿ ಕಠೋರ ಘೋರ ಕಶ್ಯಪ ಧ್ವನಿ ಕೇಳಿದ ಭಯಂಕರ ಬಿರಿಯೆ ಬ್ರಹ್ಮಾಂಡ ಕಟಾಹವೆಲ್ಲ ಆಸ್ಫೋಟಿಸುತ್ತಾ ಗೋಲಗಳೆಲ್ಲ ನೆಲ ಮೆಟ್ಟಿತು ನರಸಿಂಹದ ಚಹರೆ ಸಡಿಲವಾಯ್ತು ಬ್ರಹ್ಮಾಂಡದ ಲಸಿಕೆ ಸಿಡಿಲ ಗರಿಯೆ ಸೀದವು ಗಿದಾಕಿ ಬುಡಮೇಲಾಯಿತು ಪರ್ವತ ಪಂಕ್ತಿ ಕಪಟ ನಗರಿಯೇ ಶೇಷದ ಹಲಿಪರೆ ದಗದಗಿಸುತ್ತ ಮಾಗ್ನಿ ಉರಿಯುತ್ತಿದೆ ಕಂಡವನ ಖಂಡ ಧ್ವನಿಯು ಪರೆ. ಅಷ್ಟೆಲ್ಲ ಆಗ್ತಾ ಇದ್ರು ಕಂಡವನ ಖಂಡ ಧ್ವನಿಯು ಪರೆ ಚಂಡ ದೈತ್ಯ ಕರಗೊಂಡು ಕತಿಯೊಳಗೆ ಮಂಡಪಾದಿಪಾಜಕ ಸ್ತುತಿಸುತ್ತಿರೆ ಕಂಬವ ತೊರೆ ಹರಿಯೇ ಸಿಡಿದನು ಬಿಂಬ ರೂಪ ಹರಿಯೇ ತೋರಿಸುತ್ತಲಿ ಕಾರಾಳ ನಾಲಿಗೆ ಘೋರ ಕಂಸನ ಉಗುರು ಕೆಂಪಗೆ ತೋರಿಸಲಿ ಕಣ್ಣಾಲಿಯವರಿಗೆ ಬತ್ತಿ ಹರಿದಿವೆ ಎನ್ನುತ್ತಹದೊಳಗೆ ಗುಡುಗುಡಿಸುತ್ತ ಹುಂಕರಿಸುತ್ತಲಿಂದು ಆಕ್ರಂದಿಸುತ್ತ ಉಗ್ರನು ಭಯಗೊಂಡು ಏಕಭಕ್ತಿ ಪ್ರಹ್ಲಾದ ಸ್ತುತಿಸುತ್ತಿರೆ ಘರ್ಜನೆ ಕೇಳಿತು ಘೋರ ನರಸಿಂಹನಾದ ಗಂಭೀರ ಅಂತ. ಇಷ್ಟು ಚೆನ್ನಾಗಿ ನರಸಿಂಹ ಹೊರಗೆ ಬಂದ್ರೆ ಎಲ್ಲರೂ ಕೂಡ ಭಯಭಕ್ತಿಯಿಂದ ಕೈ ಮುಗಿದು ಆತನ ಎದುರು ನಿಂತಿದ್ರಂತೆ. ಯಾವಾಗ ಹಿರಣ್ಯಕಶಿಪುವಿನ ವಧೆ ಆಯ್ತೋ ಎಲ್ಲರೂ ಆನಂದ ತುಂದಿಲರಾಗಿ ದೇವರನ್ನೇ ಭಜಿಸ್ತಾ ಇದ್ದಾರೆ. ಆದರೂ ಕೂಡ ನರಸಿಂಹನ ರೂಪವನ್ನು ಕಂಡಾಗ ಅನೇಕರಿಗೆ ಭಯ ಆಗುತ್ತಾ ಇತ್ತಂತೆ. ದೇವತೆಗಳು ಕೂಡ ಗಡಗಡಗಡನೆ ನಡುಗುತ್ತಾ ಶ್ರೀಹರಿಯ ಮುಂದೆ ನಿಂತ್ಕೊಂಡಿದ್ರಂತೆ. ಆದ್ರೆ ಭಕ್ತ ಪ್ರಹ್ಲಾದ ಅಂತಕ್ಕಂಥವನು ಮಾತ್ರ ಏನೂ ದಿಗಿಲಾಗದೆ ಆರಾಮದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ ಅಂತ ಆಯ್ತು. ಇದನ್ನು ನೋಡುವಾಗ ಅಲ್ಲಿ ಇದ್ದ ದೇವತೆಗಳು ಬೇರೆಯವರೆಲ್ಲ ಕೇಳಿದ್ರಂತೆ, ಇಷ್ಟು ಘೋರವಾದ ರೂಪ ನಮ್ಮಂತವರೇ ಹೆದರ್ತಾ ಇದ್ದೇವೆ, ಅಂಥದ್ರಲ್ಲಿ ನೀನು ಇಷ್ಟು ಆರಾಮದಲ್ಲಿ ನಿಂತು ದೇವರನ್ನು ನೋಡ್ತಾ ಇದೆಯಲ್ಲ, ಹೇಗೆ ಸಾಧ್ಯ ಆಯ್ತು ಅಂತ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ನೀವೆಲ್ಲರೂ ನೋಡ್ತಾ ಇರ್ತಕ್ಕಂಥದ್ದು ದೇವರ ಮುಖವನ್ನ ನೋಡಿದ್ರೆ ನರಸಿಂಹನ ಆಕೃತಿ ಕಾಣಿಸ್ತದೆ. ಆದರೆ ನಾನು ನೋಡ್ತಾ ಇರ್ತಕ್ಕಂಥದ್ದು ದೇವರ ಪಾದವನ್ನ. ಆ ಶ್ರೀಹರಿಯ ಪಾದದ ಅಡೆಯಲ್ಲಿ ಇರ್ತಕ್ಕಂಥ ನನಗೆ ಇನ್ಯಾವ ಲೋಕದ ಭಯವೇ ಇಲ್ಲ ಅಂತನ್ನುವಾಗ ಇದೊಂದು ಭಯ ದೊಡ್ಡದ ಅಂತ ಆತ ಮಾತಾಡ್ತಾನೆ ಅಂತಾದ್ರೆ ಆ ಭಕ್ತಿಯ ಶಕ್ತಿ ಎಷ್ಟಾಗಿರ್ಬೋದು ಹೇಳುವುದನ್ನು ನಾವು ಗಮನಿಸ್ಕೊಂಡು ಬರ್ಬೇಕಾಗ್ತದೆ.